ಅದೇ ಇವತ್ತು ಸಾಯಂಕಾಲ 7 ಗಂಟೆಗೆ ನಮ್ಮ ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ನಾವು ಅದನ್ನ ಮಾಲ್ ಆಫ್ ಏಷ್ಯಾ ಅಲ್ಲಿ ಟ್ರೈಲರ್ ರಿಲೀಸ್ ಮಾಡ್ತಿದ್ದೀವಿ. ಸಾಕಷ್ಟು ಜನ ಅದಕ್ಕೆ ಟ್ರೈಲರ್ ಲಾಂಚ್ಗೆ ಬರ್ತಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ಆಮೇಲೆ ಅದಕ್ಕೆ ಫ್ಯಾನ್ಸ್ ಬಂದಿದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಮಾತಾಡಿ, ಒಂದು ಊಟ ಮಾಡಿ, ಆಮೇಲೆ ಟ್ರೈಲರ್ ಬಗ್ಗೆ ಅವ್ರದ್ದು ಏನೇನು ರಿಯಾಕ್ಷನ್ ಇದೆ, ಆಮೇಲೆ ಸಿನಿಮಾ ಬಗ್ಗೆ ಅವ್ರದ್ದೇನು ಕುತೂಹಲ ಇದೆ, ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಇವತ್ತು ಮೀಟ್ ಮಾಡಿದ್ವಿ. ಅದೇ ಈಗ ಸದ್ಯಕ್ಕೆ ಒಂದಷ್ಟು ಸಾಕಷ್ಟು ಪೋಸ್ಟರ್ಗಳು ಬಿಟ್ಟಿದೀವಿ, ಆಮೇಲೆ ಒಂದಷ್ಟು ತುಣುಕುಗಳು ಬಿಟ್ಟಿದೀವಿ, ಮುಂಚೆ ಒಂದು ಟೀಸರ್ಗಳು ಬಿಟ್ಟಿದೀವಿ. ಸೊ ಎಲ್ಲಾರ್ಗೂ ಈ ಸಿನಿಮಾದ ಲುಕ್ ಅಂಡ್ ಫೀಲ್ ತುಂಬಾ ಇಷ್ಟ ಆಗಿದೆ, ಮ್ಯೂಸಿಕ್ ಇಷ್ಟ ಆಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳು ಇಷ್ಟ ಆಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಂತೀವಿ. ಅಂದ್ರೆ ಚಾಲೆಂಜ್ಗಿಂತ ಇದೊಂಥರ ಹೊಸ್ತನ ಇತ್ತು ಕ್ಯಾರೆಕ್ಟರ್ ಅಲ್ಲಿ. ಯಾವತ್ತು ಈ ತರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿರ್ಲಿಲ್ಲ. ಕಥೆನೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಇಡೀ ಟೀಮ್ ಇರ್ಬೋದು, ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ಸ್, ಮ್ಯೂಸಿಕ್ ಡೈರೆಕ್ಟರ್, DOP ಅವರು, ಹೀರೋಯಿನ್, ಸೊ ಇಡೀ ಟೀಮ್ ತುಂಬಾ ಚೆನ್ನಾಗಿತ್ತು. ಎಲ್ಲರದ್ದು ಒಂದು ಮುಖ್ಯ ಪಾತ್ರ ಇದೆ ಸಿನಿಮಾದಲ್ಲಿ. ಸೊ ಅದರಿಂದ ಸಿನಿಮಾ ತುಂಬಾ ಅದೇ ಲೈಫ್ ಅಂದ್ರೆ ಅದು ಚೇಂಜಸ್ ಆಗ್ತಾನೆ ಇರುತ್ತೆ. ಮುಂಚೆ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ, ಆಮೇಲೆ ಒಟ್ಟಿಗೆ ಆಟ ಆಡ್ತಿದ್ವಿ, ಒಟ್ಟಿಗೆ ಒಂದಷ್ಟು ಏನಂದ್ರೆ ಗೇಮ್ಸ್ಗಳು ಆಟ ಆಡಿದ್ವಿ. ಸೊ ಇವತ್ತು ಅಭಿಮಾನಿಗಳನ್ನ ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅದೊಂಥರ ಖುಷಿ ಆದ ಒಂದು ಸಂದರ್ಭ. ಅಂದ್ರೆ ನಾನ್ ಸಹ ಮೊದಲು ಸಿನಿಮಾ ಕತೆ ಕೇಳ್ತೀನಿ. ಸೊ ನಮ್ಗೆ ಇಷ್ಟ ಆದ್ಮೇಲೆ ಆ ಕತೆ ಬಗ್ಗೆ ಒಂದಷ್ಟು ಚರ್ಚೆಗಳು ಮಾಡ್ತೀವಿ ಫ್ಯಾಮಿಲಿ ಜೊತೆ, ತಂದೆ ಜೊತೆ, ಗುರು ಜೊತೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೇನ್ ಅನ್ಸುತ್ತೆ ಸಿನಿಮಾದ ಬಗ್ಗೆ, ಅವ್ರಿಗೇನ್ ಅನ್ಸುತ್ತೆ ಕತೆ ಬಗ್ಗೆ ಅಂತ ಒಂದಷ್ಟು ನನ್ಗೆ ಹೇಳ್ತಾರೆ. ಸೊ ಅದನ್ನ ತಗೊಂಡು ಅದನ್ನ ಕೇಳಿ, ಒಂದು ಜೊತೆಗೆ ನನ್ನ ಫ್ರೆಂಡ್ಸ್ ಇರ್ತಾರೆ, ಒಂದಷ್ಟು ಜನ ಫ್ರೆಂಡ್ಸ್ನು ಕೇಳ್ತೀನಿ, ನನ್ನ ಹಳೆ ನಿರ್ದೇಶಕರ ಜೊತೆನೂ ಮಾತಾಡ್ತೀನಿ. ಸೊ ಎಲ್ಲರ ಜೊತೆ ಮಾತಾಡಿ ಅವಾಗ ನನಗೆ ತುಂಬಾ ಇಷ್ಟ ಆದ್ಮೇಲೆ ಸಿನಿಮಾ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ, ನಾನು ಪ್ರತಿ ಸಿನಿಮಾಲು ಒಂದು ಬೇರೆ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಕ್ಯಾರೆಕ್ಟರ್ ಅಲ್ಲಿ, ಈ ಸ್ಟೋರಿಯಲ್ಲಿ ಆ ಎಲಿಮೆಂಟ್ಸ್ ಇತ್ತು. ಈ ಸಿನಿಮಾಗೆ, ಈ ಕತೆಗೆ ಅದು ಬೇಕಾಗಿತ್ತು. ಸೊ ಅದರಿಂದ ಈ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಕತೆಗಳು ಹಂಗೆ ಅಲ್ಲ, ಒಂದೊಂದು ಕತೆಗಳು ಕಥೆಯಲ್ಲಿ ಪ್ರೀತಿ ಹೇಳ್ತೀವಿ, ಒಂದ್ ಕಥೆಯಲ್ಲಿ ತತ್ವಗಳು ಹೇಳ್ತೀವಿ, ಒಂದೊಂದು ಕಥೆಯಲ್ಲಿ ಹೋರಾಟ ಬಗ್ಗೆ ಹೇಳ್ತೀವಿ. ಸೊ ಈ ಕಥೆಯಲ್ಲಿ ಈ ತರ ಒಂದಷ್ಟು ಎಲಿಮೆಂಟ್ಸ್ ಇತ್ತು, ಅದಕ್ಕೆ ಇದನ್ನ ತಗೊಂಡೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.